ನೋಡಿ, ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಯಾವ ರೀತಿಯಾಗಿದೆ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ವ್ಯವಸ್ಥೆಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಯಾಕೆ ಸುಮ್ಮನೆ ಜನಿವಾರ ಬಿಚ್ಚಿ, ಏನ್ ಜನಿವಾರದಲ್ಲಿ ಏನು ಬ್ಲೂಟೂತ್ ಅಥವಾ ಏನು ಚೀಟಿ ಬರ್ಕೊಂಡು ಬರ್ತಾನ, ಕಾಪಿ ಚೀಟಿ? ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಜನಿವಾರವನ್ನ ಬಿಚ್ಚಿಸಿ ನೀವು ಎಕ್ಸಾಮ್ ಬರ್ಸಿದ್ದು ತಪ್ಪು ಎನ್ನುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಯ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕ್ಷಮೆ ಕೂಡ ಕೇಳಿದ್ರು. ಇದು ಮಾಡಿದ ತಪ್ಪು, ಏನೇನು ಮಾನದಂಡ ಇದೆ ಎಲ್ಲವನ್ನು ಕೂಡ ಅನುಸರಿಸಬೇಕಾಗತ್ತೆ, ರೂಲ್ಸ್ ರೆಗ್ಯುಲೇಷನ್ ಪಾಲಿಸಬೇಕಾಗತ್ತೆ, ಆದ್ರೆ ಇಲ್ಲಿ ಪಾಲಿಕೆ ಆಗಿಲ್ಲ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಓಕೆ, ಈಗ ರ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಅಂತ ಒಂದು ಭರವಸೆ ಕೊಟ್ಟಿದ್ರು. ಈ ಭರವಸೆ ಓಕೆ, ಆದ್ರೆ ಯಾವ ರೀತಿ ಕ್ರಮಗಳನ್ನ ಇದರಲ್ಲಿ ಅನುಸಾರ ಮಾಡಲಾಗುತ್ತೆ ಅಂತ? ನಿಕೇಶ್, ಈ ಒಂದು ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಕೆಇಎ ಸ್ಪಷ್ಟನೆ ನೀಡಿದೆ. ಅಂದ್ರೆ ಆ ಮಾರ್ಗಸೂಚಿ ಸಹ ನೀಡಿದೆ. ವಸ್ತ್ರ ಸಹಿತ ಸಹ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದಂತನೂ ಆಯಾ ಜಿಲ್ಲೆಯ ಡಿಸಿಗಳಿಗೆ ಮತ್ತು ಎಸ್ಪಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಬಟ್ ಅಲ್ಲಿ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಕೆಇಎ ಬೋರ್ಡ್ ಕ್ಷಮೆ ಕೇಳಿದೆ. ಅದಲ್ಲದೆ ಬೀದರ್ನಲ್ಲಿ ಯಾರು ಜನಿವಾರ ಹಾಕಿಕೊಂಡು ಅಂದ್ರೆ ವಿದ್ಯಾರ್ಥಿ ನಾನು ಬರೆಯಲ್ಲ ಎಂಬ ಎಕ್ಸಾಮ್ ಬರೆದಲ್ಲ, ಆ ಒಂದು ವಿದ್ಯಾರ್ಥಿಗೆ ಇದೀಗ ರ್ಯಾಂಕ್ ಕೊಡುವ ಮುಖಾಂತರ ಆ ವಿದ್ಯಾರ್ಥಿಗೆ ಅನ್ಯಾಯವನ್ನ ಸರಿಪಡಿಸೋದು ಈಗ ಕೆಇಎ ನಿರ್ದೇಶಕರು ಮುಂದಾಗಿದ್ದಾರೆ. ಅಂದ್ರೆ ಈ ಸರ್ಕಾರ ಜೊತೆ ಒಂದ್ ಕಡೆ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಸಚಿವರ ಜೊತೆ ಸಭೆ ಆಗುತ್ತೆ. ಈ ಒಂದು ಹುಡುಗನಿಗೆ ಯಾಕಂದ್ರೆ ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಎಕ್ಸಾಮ್ ಬರ್ದಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ರೆ, ಒಂದ್ ಕಡೆ ಸಚಿವರು ಸಹ ಒಪ್ಪಿಕೊಂಡಿದ್ದಾರೆ, ಮತ್ತೊಂದ್ ಕಡೆ ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ಹುಡುಗನಿಗೆ ನ್ಯಾಯ ಸಿಗುತ್ತೆ. ಮತ್ತೊಂದ್ ಕಡೆ ಈ ಒಂದು ತಪ್ಪು ಯಾರು ಮಾಡಿದ್ರು, ಆ ಗೇಟಿನ ಸಿಬ್ಬಂದಿ ಯಾರು ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ರೆಕಾರ್ಡ್ ಆಗಿದೆ, ಎಲ್ಲವೂ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ರೆ. ಯಾಕಂದ್ರೆ ಅಲ್ಲಿನ ಡಿಸಿ ಯಾರು ಬೀದರ್ ಡಿಸಿ ಇದೊಂದು ಅನ್ವಯ ಆಗುತ್ತೆ. ಯಾಕಂದ್ರೆ ಅವರು ಇಲ್ಲಿಗೆ ವರದಿ ಕೊಡಬೇಕಿತ್ತು, ಬಟ್ ಇದುವರೆಗೂ ಕೊಟ್ಟಿಲ್ಲ. ಬಟ್ ಇದೀಗ ಕೆ ನಿರ್ದೇಶಕರು ಪ್ರಸನ್ನ ಅವರಿಗೆ ಮಾಹಿತಿ ಕೇಳಿದ್ದಾರೆ. ಡಿಸಿ ಅವರು ಯಾರು ಈ ಒಂದು ಆ ಒಂದು ವಿದ್ಯಾರ್ಥಿಗೆ ತಡೆಬಡ್ಡಿದ್ರು, ಯಾರು ಎಲ್ಲವನ್ನ ವರದಿ ಕೊಡಿ, ಅಲ್ಲೇ ಏನಾದರೂ ಕ್ರಮ ಆದ್ರೆ ಅಲ್ಲೇ ಕ್ರಮ ಕೈಗೊಳ್ಳಿ, ಇಲ್ಲವಾದ್ರೆ ಸರ್ಕಾರ ಹಂತದಲ್ಲಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇದೀಗ ಬೀದರ್ ಎಂಬ ಹುಡುಗನಿಗೆ, ಬೀದರ್ನಲ್ಲಿ ಪರೀಕ್ಷೆ ಯಾರು ಬರೆದಿಲ್ಲ ಆ ಹುಡುಗನಿಗೆ ಇದೀಗ ನ್ಯಾಯ ದೊರಕಿಸುವಲ್ಲಿ ಕೆಎ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಯಾವ ರೀತಿಯಾಗಿದೆ ಎನ್ನುವಂತ ಪ್ರಶ್ನೆಗೆ ಉದ್ಭವ ಆಗ್ತಾ ಇರುವಂತದ್ದು. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ವ್ಯವಸ್ಥೆಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಯಾಕೆ ಸುಮ್ಮನೆ ಜನಿವಾರ ಬಿಚ್ಚಿ, ಏನ್ ಜನಿವಾರದಲ್ಲಿ ಏನು ಬ್ಲೂಟೂತ್ ಅಥವಾ ಏನು ಚೀಟಿ ಬರ್ಕೊಂಡು ಬರ್ತಾನ, ಕಾಪಿ ಚೀಟಿ? ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಜನಿವಾರವನ್ನ ಬಿಚ್ಚಿಸಿ ನೀವು ಎಕ್ಸಾಮ್ ಬರ್ಸಿದ್ದು ತಪ್ಪು ಎನ್ನುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಯ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕ್ಷಮೆ ಕೂಡ ಕೇಳಿದ್ರು. ಇದು ಮಾಡಿದ ತಪ್ಪು, ಏನೇನು ಮಾನದಂಡ ಇದೆ ಎಲ್ಲವನ್ನು ಕೂಡ ಅನುಸರಿಸಬೇಕಾಗತ್ತೆ, ರೂಲ್ಸ್ ರೆಗ್ಯುಲೇಷನ್ ಪಾಲಿಸಬೇಕಾಗತ್ತೆ, ಆದ್ರೆ ಇಲ್ಲಿ ಪಾಲಿಕೆ ಆಗಿಲ್ಲ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಓಕೆ, ಈಗ ರ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಅಂತ ಒಂದು ಭರವಸೆ ಕೊಟ್ಟಿದ್ರು. ಈ ಭರವಸೆ ಓಕೆ, ಆದ್ರೆ ಯಾವ ರೀತಿ ಕ್ರಮಗಳನ್ನ ಇದರಲ್ಲಿ ಅನುಸಾರ ಮಾಡಲಾಗತ್ತೆ ಅಂತ? ನಿಕೇಶ್, ಈ ಒಂದು ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಕೆಇಎ ಸ್ಪಷ್ಟನೆ ನೀಡಿದೆ. ಅಂದ್ರೆ ಆ ಮಾರ್ಗಸೂಚಿ ಸಹ ನೀಡಿದೆ. ವಸ್ತ್ರ ಸಹಿತ ಸಹ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದಂತನೂ ಆಯಾ ಜಿಲ್ಲೆಯ ಡಿಸಿಗಳಿಗೆ ಮತ್ತು ಎಸ್ಪಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಬಟ್ ಅಲ್ಲಿ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಕೆಇಎ ಬೋರ್ಡ್ ಕ್ಷಮೆ ಕೇಳಿದೆ. ಅದಲ್ಲದೆ ಬೀದರ್ನಲ್ಲಿ ಯಾರು ಜನಿವಾರ ಹಾಕಿಕೊಂಡು ಅಂದ್ರೆ ವಿದ್ಯಾರ್ಥಿ ನಾನು ಬರೆಯಲ್ಲ ಎಂಬ ಎಕ್ಸಾಮ್ ಬರೆದಲ್ಲ, ಆ ಒಂದು ವಿದ್ಯಾರ್ಥಿಗೆ ಇದೀಗ ರ್ಯಾಂಕ್ ಕೊಡುವ ಮುಖಾಂತರ ಆ ವಿದ್ಯಾರ್ಥಿಗೆ ಅನ್ಯಾಯವನ್ನ ಸರಿಪಡಿಸೋದು ಈಗ ಕೆಇಎ ನಿರ್ದೇಶಕರು ಮುಂದಾಗಿದ್ದಾರೆ. ಅಂದ್ರೆ ಈ ಸರ್ಕಾರ ಜೊತೆ ಒಂದ್ ಕಡೆ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಸಚಿವರ ಜೊತೆ ಸಭೆ ಆಗುತ್ತೆ. ಈ ಒಂದು ಹುಡುಗನಿಗೆ ಯಾಕಂದ್ರೆ
ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಎಕ್ಸಾಮ್ ಬರ್ದಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ರೆ, ಒಂದ್ ಕಡೆ ಸಚಿವರು ಸಹ ಒಪ್ಪಿಕೊಂಡಿದ್ರೆ, ಮತ್ತೊಂದ್ ಕಡೆ ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ಹುಡುಗನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮತ್ತೊಂದ್ ಕಡೆ ಈ ಒಂದು ತಪ್ಪು ಯಾರು ಮಾಡಿದ್ರು, ಆ ಗೇಟಿನ ಸಿಬ್ಬಂದಿ ಯಾರು ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ರೆಕಾರ್ಡ್ ಆಗಿದೆ, ಎಲ್ಲವೂ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ರೆ. ಯಾಕಂದ್ರೆ ಅಲ್ಲಿನ ಡಿಸಿ ಯಾರು, ಬೀದರ್ ಡಿಸಿ ಇದೊಂದು ಅನ್ವಯ ಆಗುತ್ತೆ. ಯಾಕಂದ್ರೆ ಅವರು ಇಲ್ಲಿಗೆ ವರದಿ ಕೊಡಬೇಕಿತ್ತು, ಬಟ್ ಇದುವರೆಗೂ ಕೊಟ್ಟಿಲ್ಲ. ಬಟ್ ಇದೀಗ ಕೆ ನಿರ್ದೇಶಕರು ಪ್ರಸನ್ನ ಅವರಿಗೆ ಮಾಹಿತಿ ಕೇಳಿದ್ದಾರೆ. ಡಿಸಿ ಅವರು ಯಾರು ಈ ಒಂದು ಆ ಒಂದು ವಿದ್ಯಾರ್ಥಿಗೆ ತಡೆ ಒಡ್ಡಿದ್ರು, ಯಾರು ಎಲ್ಲವನ್ನ ವರದಿ ಕೊಡಿ, ಅಲ್ಲೇ ಏನಾದರೂ ಕ್ರಮ ಆದ್ರೆ ಅಲ್ಲೇ ಕ್ರಮ ಕೈಗೊಳ್ಳಿ, ಇಲ್ಲವಾದ್ರೆ ಸರ್ಕಾರ ಹಂತದಲ್ಲಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇದೀಗ ಬೀದರ್ ಎಂಬ ಹುಡುಗನಿಗೆ, ಬೀದರ್ನಲ್ಲಿ ಪರೀಕ್ಷೆ ಯಾರು ಬರೆದಿಲ್ಲ ಆ ಹುಡುಗನಿಗೆ ಇದೀಗ ನ್ಯಾಯ ದೊರಕಿಸುವಲ್ಲಿ ಕೆಇ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ಆದ್ರೆ ಈ ರ್ಯಾಂಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ರು ಓಕೆ, ಆದ್ರೆ ಇದಕ್ಕೆ ಅನುಸರಿಸುವಂತ ಮಾನದಂಡ ಯಾವ ರೀತಿಯಾಗಿದೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಪರೀಕ್ಷೆ ವಂಚಿತ ವಿದ್ಯಾರ್ಥಿಗೆ ರ್ಯಾಂಕಿಂಗ್ ಭರವಸೆ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ವ್ಯವಸ್ಥೆಗೆ ಅನುಸರಿಸುವಂತ ಕ್ರಮ ಏನು? ಹಾಗಾದ್ರೆ ಕೆಎ ಯಾವ ಮಾನದಂಡ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಿದೆ? ಸಚಿವರ ಜೊತೆ ಸಭೆಯ ಬಳಿಕ ಮುಂದಿನ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಯಿತು. ಯಾಕೆ ಸುಖ ಸುಮ್ಮನೆ ಜನಿವಾರ ಬಿಚ್ಚಿ, ಜನಿವಾರದಲ್ಲಿ ಏನು ಬ್ಲೂಟೂತ್ ಅಥವಾ ಏನು ಚೀಟಿ ಬರ್ಕೊಂಡು ಬರ್ತಾನ, ಕಾಫಿ ಚೀಟಿ? ಇದೇ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಜನಿವಾರವನ್ನ ಬಿಚ್ಚಿಸಿ ನೀವು ಎಕ್ಸಾಮ್ ಬರ್ಸಿದ್ದು ತಪ್ಪು ಎನ್ನುವಂಥದ್ದು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಯ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಕ್ಷಮೆ ಕೂಡ ಕೇಳಿದ್ರು. ಇದು ಮಾಡಿದ ತಪ್ಪು, ಏನೇನು ಮಾನದಂಡ ಇದೆ ಎಲ್ಲವನ್ನು ಕೂಡ ಅನುಸರಿಸಬೇಕಾಗತ್ತೆ, ರೂಲ್ಸ್ ರೆಗ್ಯುಲೇಷನ್ ಪಾಲಿಸಬೇಕಾಗತ್ತೆ, ಆದ್ರೆ ಇಲ್ಲಿ ಪಾಲಿಕೆ ಆಗಿಲ್ಲ. ಇದಕ್ಕೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಓಕೆ, ಈಗ ರ್ಯಾಂಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಅಂತ ಒಂದು ಭರವಸೆ ಕೊಟ್ಟಿದ್ರು. ಈ ಭರವಸೆ ಓಕೆ, ಆದ್ರೆ ಯಾವ ರೀತಿ ಕ್ರಮಗಳನ್ನ ಇದರಲ್ಲಿ ಅನುಸಾರ ಮಾಡಲಾಗುತ್ತೆ ಅಂತ? ನಿಕೇಶ್, ಈ ಒಂದು ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಕೆಇಎ ಸ್ಪಷ್ಟನೆ ನೀಡಿದೆ. ಅಂದ್ರೆ ಆ ಮಾರ್ಗಸೂಚಿ ಸಹ ನೀಡಿದೆ. ವಸ್ತ್ರ ಸಹಿತ ಸಹ ಏನೆಲ್ಲ ಇರಬೇಕು, ಏನೆಲ್ಲ ಇರಬಾರ್ದಂತನೂ ಆಯಾ ಜಿಲ್ಲೆಯ ಡಿಸಿಗಳಿಗೆ ಮತ್ತು ಎಸ್ಪಿಗಳಿಗೆ ಖಡಕ್ ಸೂಚನೆ ನೀಡಿದೆ. ಬಟ್ ಅಲ್ಲಿ ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಕೆಇ ಬೋರ್ಡ್ ಕ್ಷಮೆ ಕೇಳಿದೆ. ಅಂದು ಅದಲ್ಲದೆ ಬೀದರ್ನಲ್ಲಿ ಯಾರು ಜನಿವಾರ ಹಾಕಿಕೊಂಡು ಅಂದ್ರೆ ವಿದ್ಯಾರ್ಥಿ ನಾನು ಬರೆಯಲ್ಲ ಎಂಬ ಎಕ್ಸಾಮ್ ಬರ್ದಲ್ಲ, ಆ ಒಂದು ವಿದ್ಯಾರ್ಥಿಗೆ ಇದೀಗ ರ್ಯಾಂಕ್ ಕೊಡುವ ಮುಖಾಂತರ ಆ ವಿದ್ಯಾರ್ಥಿಗೆ ಅನ್ಯಾಯವನ್ನ ಸರಿಪಡಿಸಲು ಈಗ ಕೆಇ ನಿರ್ದೇಶಕರು ಮುಂದಾಗಿದ್ದಾರೆ. ಅಂದ್ರೆ ಈ ಸರ್ಕಾರ ಜೊತೆ ಒಂದ್ ಕಡೆ ಸಭೆ ಮಾಡ್ತಾರೆ, ಮತ್ತೊಂದ್ ಕಡೆ ಸಚಿವರ ಜೊತೆ ಸಭೆ ಆಗುತ್ತೆ. ಈ ಒಂದು ಹುಡುಗನಿಗೆ ಯಾಕಂದ್ರೆ ಜನಿವಾರ ವಿಚಾರಕ್ಕೆ ಒಂದ್ ಕಡೆ ಎಕ್ಸಾಮ್ ಬರ್ದಲ್ಲ, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ರೆ, ಒಂದ್ ಕಡೆ ಸಚಿವರು ಸಹ ಒಪ್ಪಿಕೊಂಡಿದ್ದಾರೆ, ಮತ್ತೊಂದ್ ಕಡೆ ಇಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಸನ್ನ ಅವರು ಸಹ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆ ಹುಡುಗನಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಮತ್ತೊಂದ್ ಕಡೆ ಈ ಒಂದು ತಪ್ಪು ಯಾರು ಮಾಡಿದ್ರು, ಆ ಗೇಟಿನ ಸಿಬ್ಬಂದಿ ಯಾರು ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲವೂ ರೆಕಾರ್ಡ್ ಆಗಿದೆ, ಎಲ್ಲವೂ ಸಿಸಿಟಿವಿ ಫುಟೇಜ್ ಅನ್ನ ನೋಡ್ತಿದ್ರೆ. ಯಾಕಂದ್ರೆ